ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನವೀನ್ ಅಂತ ಹೇಳಿ. ತಮ್ಮ ಊರು ಸರ್? ನಾಯಕನಹಟ್ಟಿ ಹತ್ರ ಗೌಡಗೆರೆ. ಗೌಡಗೆರೆ. ತೋ ನೀವು ನಮ್ಮ ಹತ್ರ ಮಲ್ಚಿಂಗು ಕಂಟಿನ್ಯೂ ಯಾವಾಗಿಂದ ಪರ್ಚೇಸ್ ಮಾಡ್ತೀರಾ ಸರ್ ತಾವು? ನಾನು ನಿಮ್ಮಲ್ಲಿ ಮಲ್ಚಿಂಗ್ನ ಸುಮಾರು ಒಂದು 2 ವರ್ಷದಿಂದ ಕಂಟಿನ್ಯೂ ಆಗಿ ನಿಮ್ಮಲ್ಲಿ ಮಲ್ಚಿಂಗ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ ಸರ್. ಇದು ಮುಂಚೆ ನೀವು ಮಲ್ಚಿಂಗ್ ಯೂಸ್ ಮಾಡ್ತೀರಾ ಸರ್ ಬೇರೆ ಕಂಪ್ನಿದು? ಇದ್ರ ಮುಂಚೆ ಒಂದು 7-8 ವರ್ಷದಿಂದ ನಾನು ಮಲ್ಚಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ತೋ ನಮ್ದು ಇವಾಗ ನೀವು 2 ವರ್ಷದಿಂದ ಯೂಸ್ ಮಾಡ್ತೀರಾ ಸರ್. ತೋ ನಮ್ಮದು ಕ್ವಾಲಿಟಿ ಬಗ್ಗೆ ಮತ್ತು ಕ್ವಾಂಟಿಟಿ ಬಗ್ಗೆ ನೀವು ನಮಗೆ ಏನು ಸಜೆಷನ್ ಕೊಡ್ತೀರಾ ರೈತರಿಗೆಲ್ಲ? ಸರ್ ನಾನು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಬೇರೆ ನನ್ನ ಈ ಸುಮಾರು 7 ವರ್ಷದಿಂದ ಯೂಸ್ ಮಾಡ್ತಿರೋ ಮಲ್ಚಿಂಗಿಗೂ ನಿಮ್ಮಲ್ಲಿ ಯೂಸ್ ಮಾಡ್ತಿರೋ ಮಲ್ಚಿಂಗಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್. ಅದು ನನಗೆ ಕ್ವಾಂಟಿಟಿಯಲ್ಲಿ ಡಿಫ್ರೆನ್ಸ್ ಆಗ್ಬೋದು. ಆಮೇಲೆ ಆಫ್ಟರ್ ಕ್ರಾಪ್ ನಾನು ಇದನ್ನು ರಿಮೂವ್ ಮಾಡಬೇಕಂದ್ರೆ ನನಗಿದು ರಿಸ್ಕ್ ಅನಿಸಲ್ಲ. ಮುಂಚೆ ನೀವು ಏನು ಪರ್ಚೇಸ್ ಮಾಡ್ತಿದ್ರಿ 2 ವರ್ಷ ಮುಂಚೆ ನೀವು ಮಲ್ಚಿಂಗು ನೀವು ಪರ್ಚೇಸ್ ಮಾಡ್ತಿದ್ರಿ, ಅದಾದಮೇಲೆ ನೀವು 2 ವರ್ಷದಿಂದ ವಿಮಲ್ ಕಂಪ್ನಿ ನೀವು ಮಲ್ಚಿಂಗ್ ಹಾಕ್ತಿದ್ದೀರಾ. ಸೊ ಅದು ರಿಮೂವ್ ಮಾಡೋದಾಗೂ ಇದು ರಿಮೂವ್ ಮಾಡೋದಾಗೂ ವಿಮಲ್ ಕಂಪ್ನಿ ರಿಮೂವ್ ಮಾಡೋದು ನಿಮಗೆ ವ್ಯತ್ಯಾಸ ಅನಿಸ್ತಿದೆಯಾ? ವ್ಯತ್ಯಾಸ 100% ವ್ಯತ್ಯಾಸ ಅನಿಸ್ತಿದೆ ಸರ್. ಅದೆಲ್ಲ ಪೀಸ್ ಆಗೋಗ್ತಿತ್ತು. ಮತ್ತೆ ನಾನು ಅದನ್ನು ಕ್ಲೀನ್ ಮಾಡೋಕ್ಕೆ ಲೇಬರ್ ಎಕ್ಸ್ಪೆನ್ಸಿವ್ ಜಾಸ್ತಿ ಅನಿಸ್ತಿತ್ತು. ಬಟ್ ನಿಮ್ಮ ವಿಮಲ್ ಅವ್ರದ್ದು ಮಲ್ಚಿಂಗ್ ಯೂಸ್ ಮಾಡಿದಾಗಲಿಂದ ನನಗೆ ಅಂಥ ರಿಸ್ಕ್ ಇಲ್ಲ. ಅಚ್ಚಾ, ನಿಮಗೆ ಅಷ್ಟು ಖರ್ಚು ಬರ್ತಿಲ್ಲ? ಖರ್ಚು ಬರ್ತಾ ಇಲ್ಲ. ಅಂದರೆ ಕವರ್ ಸಮೇತ ನಮ್ಮದು ಕ್ಲೀನಾಗಿ ರಿಮೂವ್ ಆಗ್ತಿದೆ. ಈಸಿಯಾಗಿ ರಿಮೂವ್ ಆಗುತ್ತೆ. ಈಸಿಯಾಗಿ ರಿಮೂವ್ ಆಗ್ತಿದೆ. ಸೊ ನೀವು ಏನಕ್ಕೆ ಯೂಸ್ ಮಾಡ್ತೀವಿ ಸರ್ ಮಲ್ಚಿಂಗ್ ಇವಾಗ ನಿಮ್ಮದು? ಸರ್ ನಾನು ಈಗ ನಿಮ್ಮಲ್ಲಿ ಯೂಸ್ ಮಾಡ್ತಾ ಇರೋ ಮಲ್ಚಿಂಗ್ 2 ವರ್ಷದಿಂದ ತರಕಾರಿ ಬೆಳೆಗಳಿಗೆ ಏನು ನಾನು ಬೆಳೀತಾ ಇದ್ದೀನಿ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲವೂ ನಮ್ಮದು ಚೆನ್ನಾಗಿದೆ ಸರ್. ಯೂಸ್ ಮಾಡ್ತಾ ಇದ್ದೀನಿ, ಎಲ್ಲದೂ ಚೆನ್ನಾಗಿದೆ. ಎಸ್ಪೆಷಲಿ ನಾನು ಲಾಸ್ಟ್ ಟೈಮು ಟೊಮೊಟೊ ಯೂಸ್ ಮಾಡಿದ್ದೆ. ನಾನು ಅದಕ್ಕಿಂತ ಮುಂಚೆ ವಿತೌಟ್ ಮಲ್ಚಿಂಗಲ್ಲಿ ಯೂಸ್ ಮಾಡಿದ್ದೀನಿ. ವಿತ್ ಮಲ್ಚಿಂಗಲ್ಲಿ ಯೂಸ್ ಮಾಡಿದ್ದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಸರ್. ಅಂದರೆ ವಿಮಲ್ ಕಂಪ್ನಿ ಮಲ್ಚಿಂಗ್ ಹಾಕಿದ್ಮೇಲೆ ಕ್ರಾಪ್ ಚೆನ್ನಾಗಿ ಬಂದಿದೆ ಅಂತ ನೀವು ಹೇಳ್ತೀರಿ ಸರ್? ಚೆನ್ನಾಗಿ ಬಂದಿದೆ ಸರ್. ಸೊ ನೀವು ಟಮಾಟೆ ಬಗ್ಗೆ ನನಗೊಂದು ಸಜೆಷನ್ ಕೊಡ್ತೀವಿ ಸರ್. ಟಮಾಟೆ ನಮ್ಮದು ಹಾಕಿದ್ವಿ, ಭಾರಿ ಚೆನ್ನಾಗಿ ಬಂತು ಅಂತ. ಇವಾಗ ಪ್ರತಿ ರೈತರು ಬಂದು ಜಿಗ್ಜಾಗ್ ಬೇಡ, ನಮಗೆ ಸಿಂಗಲ್ ಹೋಲ್ ಸಾಕು, ನಾವು ಸಿಂಗಲ್ ಹೋಲ್ ಹಾಕ್ತೀವಿ ಅಂತ ನಮಗೆ ಬಂದು ಕೇಳ್ಕೊಂಡು ತಗೊಂಡು ಹೋಗ್ತಾರೆ ಸರ್. ಸೊ ಇದ್ರ ಬಗ್ಗೆ ಸ್ವಲ್ಪ ನನಗೆ ಮಾಹಿತಿ ಕೊಡ್ತೀರಾ ಸರ್? ನಾನು ಇದ್ರ ಬಗ್ಗೆ ಹೇಳಬೇಕು ಅಂದರೆ ನನಗೂ ಇಷ್ಟು ದಿನ ನನಗೆ ಇದರ ಅನುಭವ ಬಂದಿರಲಿಲ್ಲ. ನನಗೆ ಒಂದು ರೈತರು 2-3 ಸಿಕ್ಕು ಕೇಳಿದ್ರು, ನಾನು ಸಿಂಗಲ್ ಓಲೆ ಹಾಕ್ತೀನಿ ಟೊಮೊಟೊಗೆ, ಸಿಂಗಲ್ ಓಲೆ ಹಾಕೋದ್ರಿಂದ ಒಳ್ಳೆ ಸೈಜ್ ಬರುತ್ತೆ, ಹೀಲ್ಡ್ ಬರುತ್ತೆ ಅಂತ. ಬಟ್ ನಾನು ಪ್ರತಿ ಈ 2 ವರ್ಷದಿಂದ ನಾನು ಟೊಮೊಟೊಗೆ ನಿಮ್ಮಲ್ಲಿ ಇರೋ ಜಿಗ್ಜಾಗ್ ಹೋಲನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸರಿ ಸರ್. ಒಂದು ಕಡಿಮೆ ಜಾಗದಲ್ಲಿ ನಾನು ಜಾಸ್ತಿ ಬೆಳೆ ಬೆಳೆಯೋಕ್ಕಾಗುತ್ತೆ, ಆಮೇಲೆ ಥ್ರಿಪ್ಸ್ ಅವಾಯ್ಡ್ ಆಗುತ್ತೆ, ಒಳ್ಳೆ ಇಳುವರಿ ಬರ್ತಾ ಇದೆ ಸರ್. ಜಿಗ್ಜಾಗ್ ಹಾಕಿದ್ರು ಸಿಂಗಲ್ ಹೋಲಿಗಿಂತ ಜಾಸ್ತಿನೇ ಇಳುವರಿ ಬಂದಿದೆ ನಾನು. ಸೊ ನೀವು ಪ್ರತಿಯೊಂದು ರೈತರಿಗೆ ಹೇಳ್ತಿದ್ದಕ್ಕೆ ನೀವು ಸಿಂಗಲ್ ಹೋಲ್ ಬದಲು ಟೊಮಾಟೋಕೋಸ್ಕರ ಜಿಗ್ಜಾಗ್ ಹಾಕ್ರಿ ಅಂತ 100% ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಜಿಗ್ಜಾಗ್ ಹಾಕಿದ್ರು ಬೆಳಿಬೋದು, ಸಿಂಗಲ್ ಹೋಲಿಗಿಂತ ಜಾಸ್ತಿನೇ ಇಳುವರಿ ಬರುತ್ತೆ. ಸೊ ಇದಕ್ಕೋಸ್ಕರ ನಾನು ನಿಮಗೆ ಹಿಂಗೆ ಮಾಡ್ತೀನಿ ಸರ್, ನಿಮ್ಮ ನಂಬರ್ನ ಇದಕ್ಕೆ ಶೇರ್ ಮಾಡ್ತೀನಿ ಸರ್ ನಮ್ಮ ಗ್ರೂಪಾಗೆ. ಸೊ ದಯವಿಟ್ಟು ನಮ್ಮ ರೈತರು ಬಾಂಧವರು ನಿಮಗೆ ಫೋನ್ ಮಾಡಿ ಕೇಳ್ತಾರೆ ಇದ್ರ ಬಗ್ಗೆ ನಮಗೆ ಸ್ವಲ್ಪ ನೀವು ತಿಳುವಳಿ ಕೊಡ್ರಿ ಅಂತ. ಸೊ ದಯವಿಟ್ಟು ಸ್ವಲ್ಪ ನಮಗೆ ವ್ಯವಸ್ಥೆ ಮಾಡಿಕೊಡ್ರಿ ಸರ್. ಮಾಹಿತಿ ಕೊಡ್ತೀನಿ ಸರ್. ಸರಿ. ಸೊ ಸರ್ ನೀವು ರೈತರ ಬಾಂಧವರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಯಾಕೆ ವಿಮಲ್ ಕಂಪ್ನಿದು ಮಲ್ಚಿಂಗ್ ಹಾಕ್ಬೋದು ಅಂತ? ಓಕೆ ಸರ್, 100% ಹೇಳ್ತೀನಿ. ಈಗ ಬೇರೆ ಯಾವುದೋ ಮಲ್ಚಿಂಗು ಮಾರ್ಕೆಟಲ್ಲಿದೆ ಅದನ್ನು ತಗೊಂಡೋಗಿ ಹಾಕ್ತೀವಿ ಅನ್ನೋದಕ್ಕಿಂತ ನಮ್ಮ ಚಳ್ಳಕೆರೆಯಲ್ಲೇ ಇರೋತಕ್ಕಂಥ ವಿಮಲ್ ಫ್ಯಾಕ್ಟ್ರಿ ಸಿದ್ದಾಪುರದ ಹತ್ರನೇ ಇದೆ. ಇದು ನಮ್ಮ ಲೋಕಲಲ್ಲೇ ಮಾಡಿರ್ತಕ್ಕಂಥ ಪ್ರಾಡಕ್ಟ್ನ ಯಾಕೆ ಯೂಸ್ ಮಾಡಬಾರ್ದು? ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ವಿಮಲ್ ಅವ್ರದ್ದು. ನನ್ನ ಒಂದು ಪರ್ಸ್ನಲಿ ಒಪಿನಿಯನ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಭಾಗದ ರೈತರು ಏನಿದ್ದಾರೆ, ನಮ್ಮಲ್ಲಿ ತಯಾರಾಗ್ತಕ್ಕಂಥ ನಮ್ಮ ಚಳ್ಳಕೆರೆಯಲ್ಲೇ ತಯಾರಾಗ್ತಕ್ಕಂಥ ಒಂದು ವಿಮಲ್ ಕಂಪ್ನಿ ಮಲ್ಚಿಂಗನ್ನ ಯೂಸ್ ಮಾಡೋದ್ರಿಂದ ಭಾಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸರ್. ಸರಿ ಸರ್, ಧನ್ಯವಾದಗಳು ಸರ್.